ಅದು ಮನಸ್ವಿ ಏನಂದ್ರೆ ಪ್ರತಿದಿನ ಪ್ರತಿಕ್ಷಣ ನಿನ್ನ ಕಾಯುವೆನು ನಾನು ಎಂದು ಇನ್ನ ಇರಲಾರೆ ಬಿಟ್ಟು ಎಂದು ನಿನ್ನ ಕಾಡಬೇಡ ಬಾರೆ ನನ್ನ ಚಿನ್ನ ಉಚ್ಚಿನ ಅದು ಮನಸ್ವಿ ಏನಂದ್ರೆ ಹೇ ವೇಟ್ ನಾನೇ ನಿನಗೆ ಒಂದು ವಿಷಯ ಹೇಳಬೇಕು ಕಣೋ ಕೋತಿ. ಅಯ್ಯೋ ದೇವ್ರೆ, ಇವಳೇ ಏನಾದರೂ ನಂಗೆ ಪ್ರಪೋಸ್ ಮಾಡ್ತಾಳ ಹೇಗೆ? ನಾನಂತೂ ಪಟ್ಟಂತ ಒಪ್ಕೊತೀನಿ, ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡಲ್ಲ. ಅದೇನಂತ ಹೇಳು ಮನಸ್ವಿ. ಏನು ಗೊತ್ತಾ, ನೆನ್ನೆ ನೀನು ಊರಲ್ಲಿರ್ಲಿಲ್ವಲ್ಲ, ಸಡನ್ ಆಗಿ ನಮ್ಮ ಪಪ್ಪನ ಫ್ರೆಂಡು ಮತ್ತು ಅವ್ರ ಫ್ಯಾಮಿಲಿ ಎಲ್ಲ ನಮ್ಮ ಮನೆಗೆ ಬಂದಿದ್ರು. ಅವ್ರ ಮಗ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ಗೊತ್ತಾ. ನನಗಂತೂ ನೋಡಿದ ತಕ್ಷಣ ಲವ್ ಅಟ್ ಫಸ್ಟ್ ಸೈಟ್ ಆಯಿತು ಕಣೋ. ಅವರಿವತ್ತು ವಾಪಸ್ ಹೋಗ್ತಾ ಇದ್ದಾರೆ. ನೀನೇನಾದರೂ ಪ್ಲ್ಯಾನ್ ಮಾಡಿ ಅವ್ರ ನಂಬರ್ ಇಸ್ಕೊಡು ನನಗೆ. ಆಮೇಲೆ ನಾನೇ ಚಾಟ್ ಸ್ಟಾರ್ಟ್ ಮಾಡ್ತೀನಿ. ನಾನೇ ನನ್ನ ಫೀಲಿಂಗ್ಸ್ನೆಲ್ಲ ಹೇಳ್ಕೊತೀನಿ. ಹೇಗಿದ್ರು ಪಪ್ಪನ ಫ್ರೆಂಡ್ ಮಗ ಅಲ್ವಾ, ಮನೇಲಿ ಈಸಿಯಾಗಿ ಒಪ್ಕೊತಾರೆ. ಫಸ್ಟು ಅವನಿಗೆ ನಾನು ಇಷ್ಟ ಆಗಬೇಕಲ್ಲ. ಹಲೋ, ನೀನು ನಮಗೆ ಸಪೋರ್ಟ್ ಮಾಡ್ತೀಯಾ ತಾನೇ? ಅದಕ್ಕೆ ಇವತ್ತು ಸ್ವಲ್ಪ ಟೆನ್ಷನ್ ಆಗ್ತಿದೆ. ಈ ಮಾತುಗಳನ್ನ ಕೇಳಿ ಸಿಡ್ಲು ಬಡ್ದಂಗಾಗುತ್ತೆ. ಅವನ ಮನಸ್ಸಲ್ಲಿ ಜ್ವಾಲಾಮುಖಿನೇ ಸಿಡಿದಂತಾಗುತ್ತೆ. ಕಣ್ಣಲ್ಲಿ ನೀರು ಹಾಗೆ ತುಂಬಿಕೊಳ್ಳುತ್ತೆ. ಆದರೂ ಅವನು ಕಂಟ್ರೋಲ್ ಮಾಡ್ಕೊತಾ ಸ್ಮೈಲ್ ಮಾಡ್ತಾ, ಪರವಾಗಿಲ್ವೇ, ನಿನ್ನನ್ನು ಯಾರು ಲೈಕ್ ಮಾಡಬೇಕು ಅಂತ ನೀನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯಾ? ಎಷ್ಟು ದಿನ ಟಾಮ್ ಬೈ ಥರ ಇದ್ದೆಯಲ್ಲ, ನಿನಗೂ ಹುಡುಗ ಇಷ್ಟ ಆಗ್ತಾನೆ ಅಂತಾನೆ ಡೌಟ್ ನನಗೆ. ನೋಡು ಇರೋನೊಬ್ಬ ಬೆಸ್ಟ್ ಫ್ರೆಂಡ್ ಅಂತ ನಿಂಗೆ ಹೇಳಿದ್ರೆ ನೀನೇ ರೇಗಿಸ್ತೀಯ. ಹೋಗೋ, ಮಾತಾಡ್ಬೇಡ. ಸರಿ ಬಿಡಮ್ಮ, ಬಾ ನಿಮ್ಮ ಮನೆಗೆ ಹೋಗೋಣ. ನಾನು ನೋಡ್ತೀನಿ ನಿನ್ನ ಫುಲ್ ಇಂಪ್ರೆಸ್ ಮಾಡಿರೋ ಆ ಸುರಸುಂದರಾಗ ಯಾರು ಅಂತ. ಓ ಎಸ್, ಓಕೆ ಹೋಗೋಣ. ಹಾಗಂತ ಹೇ ಹೃದಯ್, ಏನಿವತ್ತು ಫುಲ್ ಮಿಂಚ್ತಾ ಇದೆಯಾ? ಬುಲೆಟಲ್ಲಿ ಬೇರೆ ಬಂದಿದ್ಯಾ? ಏನು ಸ್ಪೆಷಲ್ ಹೇಳು. ನೀನೇನಾದರೂ ಯಾರಿಗಾದ್ರೂ ಪ್ರಪೋಸ್ ಮಾಡೋ ಪ್ಲ್ಯಾನಲ್ಲಿ ಇದೆಯಾ ಹೇಗೆ? ಹಾಂ ಅಯ್ಯೋ, ನಂಗೆ ಯಾಕೆ ಬೇಕಪ್ಪ ಈ ಲವ್ ಎಲ್ಲ, ಸಿಂಗಲ್ ಆಲ್ವೇಸ್. ಹಂಗೆ ಮನಸ್ಸಲ್ಲಿ ನೀನು ಸಿಗಲಿಲ್ಲ ಅಂದರೆ ನಾನು ಫಾರ್ ಎವರ್ ಸಿಂಗಲ್ ಕಣೆ. ನಿನಗೆ ನನ್ನ ಮನಸ್ಸಿನ ಮಾತು ಹೇಳೋಣ ಅಂತ ಬಂದರೆ ನೀನು ನನಗೆ ಶಾಕ್ ಕೊಟ್ಟೆಲ್ಲ. ಓಯ್, ಏನು ಯೋಚನೆ ಮಾಡ್ತಾ ಇದೆಯೋ? ಗಾಡಿ ತೆಗಿ, ಹೋಗೋಣ. ಲೇಟ್ ಆದ್ರೆ ಅವರೆಲ್ಲ ಹೊರಟ್ಬಿಡ್ತಾರೆ. ಆಮೇಲೆ ನೋಡು, ನೀನು ನಮ್ಮ ಹುಡುಗನ ನೋಡೋ ಚಾನ್ಸ್ನ ಮಿಸ್ ಮಾಡ್ಕೊಂತೀಯ ಅಷ್ಟೇ. ನಡಿ. ಹುಡುಗ ಬೈಕ್ ಸ್ಟಾರ್ಟ್ ಮಾಡ್ತಾ, ಹುಷಾರಾಗಿ ಕೂತ್ಕೋ. ನಾನಂತೂ ನಿಮ್ಮ ಹುಡುಗನ ನೋಡೋಕ್ಕೆ ಫುಲ್ ಕ್ಯೂರಿಯಾಸಿಟಿಲಿದ್ದೀನಿ. ಫಾಸ್ಟಾಗಿ ಗಾಡಿ ಓಡಿಸ್ತೀನಿ. ಬಿದ್ದಿದೀಯಾ? ಗಟ್ಟಿಗೆ ಹಿಡ್ಕೊಂಡು ಕೂತ್ಕೋ. ಮಾತು ಸಾಕು, ನಡಿ ಹೋಗೋಣ ಅಂತ ಸನ್ನೆ ಮಾಡಿ ಹೇಳ್ತಾಳೆ. ಹುಡುಗನ ಮನಸ್ಸಲ್ಲಿ, ಓ ದೇವರೇ, ಯಾಕೆ ಈ ಥರ ನನಗೆ ಹಿಂಸೆ ಕೊಡ್ತಾ ಇದೆಯಾ? ನಾನು ನಿನಗೆ ಏನು ದ್ರೋಹ ಮಾಡಿದ್ದೆ? ನಾನು 10 ವರ್ಷದಿಂದ ಇವಳನ್ನ ಇಷ್ಟಪಡ್ತಾ ಇದ್ದೀನಿ. ಆದರೆ ಇವಳಿಗೆ ನಿನ್ನೆ ಬಂದಿದ್ದು ಯಾವುದೋ ಹುಡುಗ ಇಷ್ಟ ಆಗಿದ್ದಾನೆ. ನಾನಿವಳ ಕಣ್ಮುಂದೆನೇ ಇದ್ದರೂ ನನ್ನ ಫೀಲಿಂಗ್ಸ್ ಗೊತ್ತಾಗ್ಲಿಲ್ವಲ್ಲ ಯಾಕೆ? 10 ವರ್ಷದಿಂದ ಖಾಲಿ ರೋಡಲ್ಲಿ ಒಂದು ಹುಡುಗಿ ಚಾಕ್ಲೇಟ್ ತಿಂತ ಬರ್ತಾ ಇರ್ತಾಳೆ. ಅಲ್ಲೇ ಗ್ರೌಂಡಲ್ಲಿ ಬಾಯ್ಸ್ ಎಲ್ಲ ಕ್ರಿಕೆಟ್ ಆಡ್ತಿರ್ತಾರೆ. ಬ್ಯಾಟ್ಸ್ಮ್ಯಾನ್ ಆರು ಹೊಡಿತಾನೆ. ಆ ಬಾಲ್ ಬಂದು ಆ ಹುಡುಗಿಗೆ ಬೀಳುತ್ತೆ. ಅವಳು ಕೆಳಗಡೆ ಬೀಳ್ತಾಳೆ. ಆ ಹುಡುಗ ಓಡೋಡಿ ಆ ಹುಡುಗಿ ಹತ್ರ ಬರ್ತಾನೆ. ಅವಳ ಹಣೆಯಿಂದ ಬ್ಲಡ್ ಬರ್ತಾ ಇರುತ್ತೆ. ಹುಡುಗ ಶಾಕಾಗಿ ಅವಳನ್ನೇ ನೋಡ್ತಾ ನಿಂತಿರ್ತಾನೆ. ಆಮೇಲೆ ಮುಂದೇನಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ಕಾಯ್ತಾ ಇರಿ ಮೈ ಡಿಯರ್ ವ್ಯಾಲೆಂಟೈನ್. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ.